ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಸೂರ್ಯ. ವೆಲ್ಕಮ್ ಟು ಮೈ ಚಾನಲ್ ಡಾರ್ಲಿಂಗ್ ಸೂರ್ಯ. ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಮಂತ್ರಾಲಯ. ಮಂತ್ರಾಲಯದ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಸ್ನೇಹಿತರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವ ಸಮಾಧಿ ಆಗಿರುವಂಥ ಸ್ಥಳ, ಅದೇ ಪುಣ್ಯ ಸ್ಥಳ ಈ ಬೃಂದಾವನ. ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಮಂತ್ರಾಲಯವನ್ನ ಹೇಗೆ ತಲುಪಬಹುದು ಹಾಗೂ ಮಂತ್ರಾಲಯದಲ್ಲಿ ಎಲ್ಲಿ ಸ್ಟೇ ಮಾಡಬೇಕು ಹಾಗೂ ಶ್ರೀ ಗುರುರಾಯರ ದರ್ಶನವನ್ನು ಮಾಡಬೇಕಾದ್ರೆ ಯಾವ್ಯಾವ ರೀತಿಯ ಕ್ರಮಗಳನ್ನು ನಾವಿಲ್ಲಿ ಅನುಸರಿಸಬೇಕು ಹಾಗೂ ಮುಖ್ಯವಾಗಿ ಇಲ್ಲಿ ಮಂತ್ರಾಲಯದಲ್ಲಿ ನೋಡಲೇಬೇಕಾದಂಥ ಸ್ಥಳಗಳೆಲ್ಲ ಯಾವ್ಯಾವುದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಬನ್ನಿ ಸ್ನೇಹಿತರೆ, ರಾಯರ ದರ್ಶನವನ್ನ ಮಾಡೋಣ. ಸ್ನೇಹಿತರೆ, ಮಂತ್ರಾಲಯವನ್ನ ಹೇಗೆ ತಲುಪಬಹುದು ಅನ್ನೋದನ್ನ ನಾನು ಮೊದಲಿಗೆ ತಿಳಿಸಿಕೊಡ್ತೇನೆ. ನಮ್ಮ ರಾಜ್ಯದ ರಾಜಧಾನಿಯಾದ ಬೆಂಗಳೂರು ಹಾಗೂ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು ಹಾಗೂ ರಾಜ್ಯದ ಮುಖ್ಯ ನಗರಗಳಿಂದ ಪ್ರತಿದಿನ ಈ ಬಸ್ಸುಗಳ ಕನೆಕ್ಟಿವಿಟಿ ಡೈರೆಕ್ಟ್ ಆಗಿ ಮಂತ್ರಾಲಯಕ್ಕೆ ಇರುತ್ತದೆ ಸ್ನೇಹಿತರೆ. ಆದರೆ ಕೆಲವು ಬಸ್ಸುಗಳು ತುಂಬಾ ಕಡಿಮೆ ಬಸ್ಸುಗಳ ಸರ್ವಿಸ್ಗಳು ಕೂಡ ಇರುತ್ತೆ ಹಾಗೂ ಪ್ರೈವೇಟ್ ಬಸ್ಸುಗಳ ಸ್ಪೆಷಾಲಿಟಿ ಕೂಡ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಬೆಂಗಳೂರು ಟು ಮಂತ್ರಾಲಯ ಟ್ರೈನ್ ಜರ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗೆ ತುಂಬಾನೇ ರೈಲುಗಳ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಬೆಂಗಳೂರು ಟು ಮಂತ್ರಾಲಯ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಿಮ್ಮ ಸ್ವಂತ ವಾಹನಗಳಿಂದ ಕೂಡ ನೀವು ಮಂತ್ರಾಲಯವನ್ನ ತಲುಪಬಹುದು ಸ್ನೇಹಿತರೆ. ಟ್ರಾವೆಲ್ಸ್ ಬಸ್ಗಳಲ್ಲಿ, ಕಾರುಗಳಲ್ಲಿ ಕೂಡ ನೀವು ಸ್ವಂತ ಓನ್ ವೆಹಿಕಲ್ಗಳಿಂದ ಕೂಡ ನೀವು ರಾಯರ ದರ್ಶನಕ್ಕೆ ಮಂತ್ರಾಲಯವನ್ನ ರೋಡ್ ಮುಖಾಂತರ ಕೂಡ ತಲುಪಬಹುದು ಸ್ನೇಹಿತರೆ. ಮುಖ್ಯವಾಗಿ ಸ್ನೇಹಿತರೆ, ನೀವು ಮಂತ್ರಾಲಯ ಬಂದ್ರೆ ಮುಖ್ಯವಾಗಿ ರೂಮ್ಸ್ ಬೇಕಾಗುತ್ತೆ. ನೀವು ಕುಟುಂಬ ಸಮೇತರಾಗಿ ನೀವು ರಾಯರ ಸನ್ನಿಧಿಗೆ ಬಂದ್ರೆ ಮಂತ್ರಾಲಯದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೂ ಪ್ರೈವೇಟ್ ಹೋಟೆಲ್ಸ್ ರೂಮ್ಸ್ಗಳು ತುಂಬಾನೇ ಸಿಗ್ತವೆ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಇಲ್ಲಿ ಆಯ್ಕೆಯನ್ನ ಮಾಡ್ಕೊಳ್ಬಹುದು. ಹಾಗೂ ಇನ್ನು ಸಿಂಗಲ್ಸ್ ಸೋಲೋ ಬಂದ್ರೆ ಇಲ್ಲಿ ರೂಮ್ಸ್ ಅನ್ನ ಕೊಡೋದಿಲ್ಲ. ಎಲ್ಲಾ ರೂಮ್ಸ್ಗೆ ID ಕಾರ್ಡ್ ಕೇಳ್ತಾರೆ ಖಂಡಿತವಾಗಿಯೂ. ನೀವೇನಾದ್ರೂ ಕಪಲ್ಸ್ ಆಗಿದ್ದರೆ ನಿಮ್ಮಿಬ್ಬರ ID ಅಡ್ರೆಸ್ ಅನ್ನ ಒಂದೇ ಆಗಿರ್ಬೇಕು, ಇಲ್ಲವಾದಲ್ಲಿ ರೂಮ್ ಅನ್ನ ಕೊಡೋದಿಲ್ಲ. ಇನ್ನು ನೀವು ರಾಯರ ದರ್ಶನ ಮಾಡಿ ಒನ್ ಡೇ ರಿಟರ್ನ್ ಹೋಗೋಕೆ ಕೂಡ ಒಂದು ಮಾರ್ಗವಿದೆ ಸ್ನೇಹಿತರೆ. ದೇವಸ್ಥಾನದ ನಿಯರಬಲ್ ಕ್ಲಾಕ್ ರೂಮ್ಸ್ ಗಳ ವ್ಯವಸ್ಥೆ ಇರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ತಮ್ಮ ಲಗೇಜ್ ಅನ್ನ ಅಲ್ಲಿಟ್ಟು ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಯರ ದರ್ಶನವನ್ನು ಮಾಡಿಕೊಂಡು ನಂತರ ಪ್ರಸಾದವನ್ನು ಸ್ವೀಕರಿಸಿ ಕೂಡ ನೀವು ವಾಪಸ್ ಊರಿಗೆ ಹೋಗ್ಬೋದು ಸ್ನೇಹಿತರೆ. ಸ್ನೇಹಿತರೆ, ಈ ಮಂತ್ರಾಲಯವು ತುಂಗಭದ್ರಾ ನದಿಯ ದಡದಲ್ಲಿದೆ ಸ್ನೇಹಿತರೆ. ಮಂತ್ರಾಲಯ ಬಸ್ ಸ್ಟ್ಯಾಂಡ್ ಇಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನ 500 ಮೀಟರ್ ದೂರದಲ್ಲಿರುತ್ತದೆ ಸ್ನೇಹಿತರೆ. ಈ ಮಂತ್ರಾಲಯ ದೇವಸ್ಥಾನದ ಟೈಮಿಂಗ್ ಒಂದು ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಹಾಗೂ ನಂತರ ಸಾಯಂಕಾಲ 4 ಗಂಟೆಯಿಂದ ನೈಟ್ 9 ಗಂಟೆವರೆಗೂ ಈ ದೇವಸ್ಥಾನ ತೆರೆದಿರುತ್ತೆ ಸ್ನೇಹಿತರೆ. ಈ ಸಮಯದಲ್ಲಿ ನೀವು ರಾಯರ ದರ್ಶನವನ್ನ ಮಾಡಬಹುದು ಸ್ನೇಹಿತರೆ. ಸ್ನೇಹಿತರೆ, ನಾವು ಮೊದಲು ತುಂಗಭದ್ರಾ ನದಿಯ ತೀರಕ್ಕೆ ಹೋಗೋಣ. ಬನ್ನಿ ಸ್ನೇಹಿತರೆ. ಟೆಂಪಲ್ ಕಾಂಪ್ಲೆಕ್ಸ್ ಇಂದ ಸ್ವಲ್ಪ ಮುಂದಕ್ಕೆ ಲೆಫ್ಟ್ ಸೈಡ್ ಬಂದ್ರೆ ನಮಗೆ 2 ವೇಸ್ ಸಿಗುತ್ತೆ ಸ್ನೇಹಿತರೆ. ಅಂದ್ರೆ ದೇವಸ್ಥಾನದಿಂದ ಸ್ವಲ್ಪ ಮುಂದಕ್ಕೆ ಬಂದ್ರೆ ಲೆಫ್ಟ್ ಸೈಡ್ ನಮಗೆ 2 ಮಾರ್ಗಗಳು ಸಿಗುತ್ತೆ. ಅದರಲ್ಲಿ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಮಗೆ ತುಂಗಭದ್ರಾ ನದಿಯ ಹತ್ತಿರ ನಾವು ಹೋಗ್ತೀವಿ. ನಾವು ನದಿಯ ಹತ್ತಿರ ಹೋಗ್ತಾ ಇದ್ದಂಗೆ ನಮಗೆ ತಾಯಿ ಮಾಂಚಾಲಮ್ಮ ದೇವಿಯ ವಿಗ್ರಹವನ್ನ ನಾವಿಲ್ಲಿ ನೋಡ್ಬೋದು. ತುಂಬಾ ಜನ ಪೂಜೆಯನ್ನ ಮಾಡ್ತಿರ್ತಾರೆ, ಅಲಂಕರಿಸಿರುತ್ತಾರೆ. ನೀವು ಕೂಡ ತಾಯಿಯನ್ನ ದರ್ಶನವನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಅರ್ಲಿ ಮಾರ್ನಿಂಗ್ ಏನಾದ್ರೂ ಬಂದ್ರೆ ಈ ನದಿಯು ತುಂಬಾ ಪ್ರಶಾಂತವಾಗಿ ಹಾಗೂ ಸೂಪರ್ ಆಗಿ ಇರ್ತದೆ ಸ್ನೇಹಿತರೆ. ಇಲ್ಲಿ ತುಂಬಾ ಜನ ಸ್ನಾನ ಮಾಡ್ತಾರೆ. ನೀವೇನಾದ್ರೂ ಮಂತ್ರಾಲಯ ಬಂದ್ರೆ ಮರೆಯದೆ ನೀವು ಈ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡ್ಬೇಕು ಸ್ನೇಹಿತರೆ. ಏನಕ್ಕಂದ್ರೆ ಈ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ ನಂತರವೇ ಶ್ರೀ ರಾಯರ ದರ್ಶನವನ್ನ ಮಾಡಿದ್ರೆ ನಮಗೆ ಪುಣ್ಯ ಲಭಿಸುತ್ತದೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ.
ಸ್ನೇಹಿತರೆ, ಸ್ನಾನ ಮಾಡಿದ ನಂತರ ಇವಾಗ ನಾವು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಈ ಟೆಂಪಲ್ ಕಾಂಪ್ಲೆಕ್ಸ್ ಒಳಗೆ ದೇವಸ್ಥಾನವಿದೆ. ಆ ದೇವಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಜೀವ ಸಮಾಧಿ ಇರುತ್ತದೆ ಸ್ನೇಹಿತರೆ. ಅಂದ್ರೆ ನಮ್ಮ ರಾಯರ ಬೃಂದಾವನ ಇರುತ್ತದೆ ಸ್ನೇಹಿತರೆ. ಒಳಗಡೆ ಹೋಗೋಕ್ಕೂ ಮುಂಚೆ ಹೊರಗಡೆ ಇರುವ ಈ ರಾಯರ ದೇವಸ್ಥಾನದ ವೇವ್ ಅನ್ನ ಒಂದ್ಸಲ ನೋಡಿ ಸ್ನೇಹಿತರೆ. ಸ್ನೇಹಿತರೆ, ಇದೇ ಟೆಂಪಲ್ ಕಾಂಪ್ಲೆಕ್ಸ್ ಅಲ್ಲಿರುವ ಇನ್ಸೈಡ್ ವೇವ್. ಮೇನ್ ಟೆಂಪಲ್ ಒಳಗಡೆ ರಾಯರ ಸನ್ನಿಧಿ ಹತ್ತಿರ ಕ್ಯಾಮ್ರಾ ಅಲೌಡ್ ಇರುವುದಿಲ್ಲ ಸ್ನೇಹಿತರೆ. ಈ ಬಂಗಾರದ ಕಳಸದ ಗೋಪುರ ಇದೆಯಲ್ಲ ಸ್ನೇಹಿತರೆ, ಈ ಬಂಗಾರದ ಕಳಸದ ಕೆಳಗಡೆನೆ ನಮ್ಮ ರಾಯರ ಜೀವ ಸಮಾಧಿ ಇರ್ತದೆ ಸ್ನೇಹಿತರೆ. ಇದನ್ನ ನಾವೆಲ್ಲ ಭಕ್ತಿಯಿಂದ ಪ್ರೀತಿಯಿಂದ ರಾಯರ ಬೃಂದಾವನ ಅಂತ ಕೂಡ ನಾವು ಕರಿತೇವೆ ಸ್ನೇಹಿತರೆ. ಬನ್ನಿ ಸುತ್ತಲೂ ಹೇಗಿದೆ ನೋಡೋಣ. ಶ್ರೀ ಮಹಾವಿಷ್ಣುವಿನ ಪರಮ ಭಕ್ತನಾದ ಭಕ್ತ ಪ್ರಹ್ಲಾದನೇ ತನ್ನ ಮುಂದಿನ ಜನ್ಮದಲ್ಲಿ ರಾಘವೇಂದ್ರ ಸ್ವಾಮಿಯಾಗಿ ಜನಿಸಿದ್ದಾರೆ ಅಂತ ಭಕ್ತರ ವಿಶ್ವಾಸದ ನಂಬಿಕೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಭಕ್ತರಿಗೆ 700 ವರ್ಷಗಳ ಕಾಲ ಈ ಬೃಂದಾವನದಿಂದಲೇ ಭಕ್ತರಿಗೆ ಆಶೀರ್ವದಿಸುತ್ತೇನೆ ಅಂತ ಹೇಳಿರುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ಸರಿ ಮತ್ತು ರಾಯರನ್ನು ಮನಸ್ಸಿನಲ್ಲಿ ಪೂಜಿಸುವವರಿಗೂ ಸರಿ, ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಬೃಂದಾವನದಿಂದಲೇ ನೆನೆದವರಿಗೆ ಮನದೊಳಗೆ ಆಶೀರ್ವದಿಸುತ್ತಾರೆ ಅಂತ ಶ್ರೀ ರಾಯರು ಈ ಬೃಂದಾವನದಲ್ಲಿ ಇದ್ದಾರೆ ಅಂತ ಭಕ್ತರು ನಂಬಿರುತ್ತಾರೆ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಮುಖ್ಯವಾಗಿ ಬರ್ಬೇಕಂದ್ರೆ ಡ್ರೆಸ್ ಕೋಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಪುರುಷರು ಟೀ ಶರ್ಟ್, ಅಂಗಿ, ಬನಿಯನ್ನು ಧರಿಸುವುದನ್ನ ನಿಷೇಧಿಸಲಾಗಿದೆ. ಬಿಳಿ ಪಂಚೆ ಹಾಗೂ ಬಿಳಿ ಶಾಲ್ಗಳೊಂದಿಗೆ ಧರಿಸಿಕೊಂಡು ದೇವಸ್ಥಾನ ಒಳಗಡೆ ಬರ್ಬೋದು. ಇನ್ನು ಮಹಿಳೆಯರು ತಪ್ಪದೆ ಸೀರೆ ಅಂತ ಧರಿಸಬಹುದು ಹಾಗೂ ಚೂಡಿದಾರಗಳನ್ನ ಧರಿಸಬಹುದು. ಇನ್ನು ಇತರೆ ಅರೆಬರೆ ಬಟ್ಟೆಗಳನ್ನು ಧರಿಸಿದರೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರುವುದಿಲ್ಲ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಶ್ರೀ ರಾಯರ ದೇವಸ್ಥಾನದ ಕಾಂಪ್ಲೆಕ್ಸ್ ಎಡಗಡೆ ಇರುವ ಮಾಂಚಾಲಮ್ಮನ ಸನ್ನಿಧಿಗೆ ಹೋಗೋಣ ಬನ್ನಿ. ಸ್ನೇಹಿತರೆ, ನೀವು ಮಾತ್ರ ಮೊದಲು ಈ ಮಾಂಚಾಲಮ್ಮನ ದರ್ಶನ ಮಾಡಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿ ಅವರನ್ನ ದರ್ಶನವನ್ನ ಮಾಡಬೇಕಾಗುತ್ತದೆ. ಯಾಕಂದ್ರೆ ಇದಕ್ಕೂ ಮುಂಚೆ ಮಂತ್ರಾಲಯವನ್ನು ಮಾಂಚಾಲಿ ಅಂತ ಕರೆಯುತ್ತಿರುತ್ತಾರೆ. ಹಾಗೆ ಈ ಸ್ಥಳದಲ್ಲಿ ಮೊದಲಿಗೆ ಶ್ರೀ ಮಾಂಚಾಲಿ ಅಮ್ಮನಿಗೆ ಪೂಜೆ ಪುನಸ್ಕಾರಗಳು ಜರುಗುತ್ತಿದ್ದವಂತೆ. ಅದಕ್ಕಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ಪ್ರದೇಶದಲ್ಲಿ ಬೃಂದಾವನವನ್ನ ನಿರ್ಮಿಸಲು ಶ್ರೀ ಮಾಂಚಾಲಮ್ಮನ ಹತ್ತಿರ ಈ ಜಾಗವನ್ನು ತೆಗೆದುಕೊಂಡಿರುತ್ತಾರೆ. ಅದಕ್ಕಾಗಿ ನಾವು ಮೊದಲಿಗೆ ಮಾಂಚಾಲಮ್ಮನನ್ನು ದರ್ಶಿಸಿ ನಂತರ ಶ್ರೀ ರಾಯರನ್ನು ದರ್ಶನ ಮಾಡೋದು ಇಲ್ಲಿಯ ವಾಡಿಕೆ. ಇದು ತಿರುಪತಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೂ ವರಹ ಸ್ವಾಮಿಗೂ ಇರುವ ಸಂಬಂಧದಂತೆ. ಸ್ನೇಹಿತರೆ, ಇವಾಗ ನಾವು ರಾಘವೇಂದ್ರ ಸ್ವಾಮಿಗಳು ಸ್ವತಃ ಪ್ರತಿಷ್ಠಾಪಿಸಿ ನಿತ್ಯವೂ ಪೂಜಿಸಲ್ಪಟ್ಟ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ. ಈ ದೇವಸ್ಥಾನವು ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನದಿಂದ ಕೇವಲ 500 ಮೀಟರ್ ದೂರದಲ್ಲಿರ್ತದೆ. ಬನ್ನಿ ಸ್ನೇಹಿತರೆ, ಅಲ್ಲಿಗೆ ಹೋಗೋಣ. ಸ್ನೇಹಿತರೆ, ರಾಘವೇಂದ್ರ ಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಎಡಗಡೆ ಬಂದ್ರೆ, ಈ ಸರ್ಕಲ್ ಇಂದ ಲೆಫ್ಟ್ ಸೈಡ್ ಎಡಗಡೆ ಬಂದ್ರೆ ನಿಮ್ಗೆ 2 ದಾರಿ ಕಾಣಿಸುತ್ತೆ ಸ್ನೇಹಿತರೆ. ಅಲ್ಲಿಂದ ಸ್ವಲ್ಪ ರೈಟ್ ಸೈಡ್ ಸ್ವಲ್ಪ ಮುಂದಕ್ಕೆ ಬಂದ್ರೆ ನಿಮ್ಗೆ ತಿರ್ಗಾ 2 ದಾರಿ ಸಿಗುತ್ತೆ. ಅಲ್ಲಿಂದ ನೀವು ಸ್ವಲ್ಪ ಲೆಫ್ಟ್ ನೀವು ತಗೊಂಡ್ರೆ ನಿಮ್ಗೆ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ. ನೀವೇನಾದ್ರೂ ಕನ್ಫ್ಯೂಸ್ ಆದ್ರೆ ಲೋಕಲ್ ಜನಗಳನ್ನ ನೀವು ಯಾರನ್ನಾದ್ರೂ ಕೇಳಿ ತಿಳ್ಕೊಬಹುದು. ನೋಡಿ ಸ್ನೇಹಿತರೆ, ಇದೇ
ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಸ್ನೇಹಿತರೆ. ನಮ್ಮ ರಾಘವೇಂದ್ರ ಸ್ವಾಮಿಗಳು ಸ್ವತಃ ನಿರ್ಮಿಸಿ ಪ್ರತಿಷ್ಠಾಪಿಸಿ ನಿತ್ಯವೂ ಪೂಜಿಸಲ್ಪಟ್ಟ ಈ ವೆಂಕಟೇಶ್ವರ ದೇವಸ್ಥಾನ ಸ್ನೇಹಿತರೆ. ಸ್ನೇಹಿತರೆ, ವೆಂಕಟೇಶ್ವರ ದೇವಸ್ಥಾನ ಕವರ್ ಮಾಡಿದ ನಂತರ ಬ್ರೇಕ್ಫಾಸ್ಟ್ ಅನ್ನ ಮಾಡಿ ಸ್ನೇಹಿತರೆ. ಇಲ್ಲಿ ಮಂತ್ರಾಲಯದಲ್ಲಿ ಮಾಮಿ ಮೆಸ್ ಅನ್ನೋ ಹೋಟೆಲ್ ತುಂಬಾ ಫೇಮಸ್ ಸ್ನೇಹಿತರೆ. ನೀವು ಇಲ್ಲಿ ಟಿಫನ್ ಅನ್ನ ಮಾಡಬಹುದು. ಇಲ್ಲಿ 100 ರೂಪಾಯಿ ಕೊಟ್ರೆ ಫುಲ್ ಕಾಂಬೋ ಟಿಫನ್ ಅನ್ನ ನಿಮ್ಗೆ ಇಲ್ಲಿ ಕೊಡ್ತಾರೆ. ಇಡ್ಲಿ, ದೋಸೆ, ಪೂರಿ ಒಳ್ಳೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲೇ ಟ್ರೈ ಮಾಡಬಹುದು ಸ್ನೇಹಿತರೆ. ಸ್ನೇಹಿತರೆ, ಮಂತ್ರಾಲಯ ಬಂದ್ರೆ ತಪ್ಪದೇ ಹೋಗ್ಲೇಬೇಕಾದ ಬಿಚಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ ಮನೆ, ಇದನ್ನೆಲ್ಲ ನೋಡೋದಕ್ಕೆ ಈ ಪ್ಲೇಸ್ಗಳನ್ನು ಕವರ್ ಮಾಡಿ ತಿರ್ಗಾ ರಾಯರ ದೇವಸ್ಥಾನಕ್ಕೆ ರಿಟರ್ನ್ ಬಿಡೋದಕ್ಕೆ ಶಾರ್ ಆಟೋದವರು 200 ರೂಪಾಯಿಂದ 250 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಬನ್ನಿ ಸ್ನೇಹಿತರೆ, ನಾವು ಬಿಚಲಿ ಹೋಗೋ ಮಾರ್ಗದಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಫಸ್ಟ್ ಕವರ್ ಮಾಡಿಕೊಂಡು ನಂತರ ಬಿಚಲಿಗೆ ಹೋಗೋಣ. ಸ್ನೇಹಿತರೆ, ತುಂಗಭದ್ರಾ ನದಿಯ ತೀರದಲ್ಲಿ ತುಂಬಾ ಸುಂದರವಾಗಿ ನಿರ್ಮಿತಗೊಂಡಿರುವ ಪ್ರದೇಶವೇ ಈ ಬಿಚಾಲಿ ಸ್ನೇಹಿತರೆ. ಈ ಜಾಗದಲ್ಲೇ ರಾಘವೇಂದ್ರ ಸ್ವಾಮಿಗಳು ಹಲವು ವರ್ಷಗಳ ಕಾಲ ಈ ಬಿಚಾಲಿ ಹಳ್ಳಿಯಲ್ಲೇ ಕಳೆದರು ಎನ್ನಲಾಗುತ್ತದೆ. ರಾಯರ ಅಚ್ಚುಮೆಚ್ಚಿನ ಶಿಷ್ಯರಾದ ಮತ್ತು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ 32 ಶ್ಲೋಕಗಳನ್ನು ರಚಿಸಿದ ಅಪ್ಪಣ್ಣಾಚಾರ್ಯರು ಇದ್ದ ಜಾಗ ಕೂಡ ಇದೇ ಬಿಚಲಿ ಸ್ನೇಹಿತರೆ. ಇಲ್ಲಿಯೇ ಅಪ್ಪಣ್ಣಾಚಾರ್ಯರ ಸಮಾಧಿ ಕೂಡ ಇದೆ ಸ್ನೇಹಿತರೆ. ಇಲ್ಲಿ ಅಪ್ಪಣ್ಣಾಚಾರ್ಯರಿಗೆ ಮತ್ತು ರಾಘವೇಂದ್ರ ಸ್ವಾಮಿಗಳ ಮಧ್ಯೆ ಒಂದು ಮಿರಾಕಲ್ ನಡೆಯುತ್ತೆ. ಅದೇನಂತ ಇಲ್ಲಿ ಸ್ವಾಮಿಗಳ ಹತ್ರವೇ ತಿಳಿದುಕೊಳ್ಳೋಣ ಬನ್ನಿ. ರಾಘವೇಂದ್ರ ಸ್ವಾಮಿಗಳವರು ಇಲ್ಲಿಂದ ಅವರ ಸರಸ್ವತಿ ದೇವಿ ಕನಸಲ್ಲಿ ಸ್ವಪ್ನ ಪ್ರಕಾರ ಅವರು ಶಿಷ್ಯರಿಗೆ ಅಪ್ಪಣ್ಣಾಚಾರ್ಯರಿಗೆ ಗೊತ್ತಾಗ್ಲಾರ್ದ ಅವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ. ಅಪ್ಪಣ್ಣಾಚಾರ್ಯ ಅವರಿಗೆ ಗೊತ್ತಾದ್ಮೇಲೆ ಅವರು ಹೇಗೋ ಒಂದು ಮಾಡಿ ರಾಯರ ಬೃಂದಾವನವನ್ನು ಅಡ್ಡಿ ಆಗ್ಬೇಕು, ನಿಲ್ಲಿಸಬೇಕು ಅಂತ ಬಹುಶಃ ನೀವೆಲ್ಲ ಟಿವಿಸ್ ಅಲ್ಲಿ ನೋಡಿರ್ಬೋದು ಅನ್ಕೊಂತೀನಿ. ಅವರಿಗೆ ಬಿಚ್ಚಾಲಿ ಇಂತ ಮಂತ್ರಾಲಯಕ್ಕೆ ಹೋಗುವ ಸಂದರ್ಭದಲ್ಲಿ ಅವರಿಗೆ ತುಂಗಾಭದ್ರಾ ನದಿ ಅಡ್ಡಿ ಬಂದಾಗ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಇಂಥ ಮಡಿ ವಸ್ತ್ರವನ್ನು ನದಿಯಲ್ಲಿ ಹಾಕಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಕಣ್ಣೀರಿಗೆ ಅವರ ಹೆಸರ ಮೇಲೆ ಕಣ್ಣೀರು ಹಾಕೊಂಡು ನದಿಯಲ್ಲಿ ಕಾಲಿಡ್ತಾರಷ್ಟೇ. ಆ ನದಿಯಲ್ಲಿ ಕಾಲಿಟ್ಟ ತಕ್ಷಣ ಈ ತುಂಗಾಭದ್ರಾ ನದಿನೇ ಅಪ್ಪಣ್ಣಾಚಾರ್ಯಗೆ ಮಂತ್ರಾಲಯ ತನಕ ದಾರಿ ಕೊಟ್ಟು ಬಿಡ್ತದೆ. ಆ ನದಿ ಇದೇ ತುಂಗಾಭದ್ರಾ ನದಿ. ಇಲ್ಲಿಂದ ಮಂತ್ರಾಲಯಕ್ಕೆ ಇದೇ ತುಂಗಾಭದ್ರಾ ನದಿ ಅವರಿಗೆ ದಾರಿ ಕೊಟ್ಟು ಕರ್ಕೊಂಡು ಹೋಗ್ತದೆ. ಆದ್ರೂ ಕೂಡ ಅವರು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗಷ್ಟಿಗೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ. ಅವರ ಬೃಂದಾವನ ನೋಡಿದ ತಕ್ಷಣ ಅವರಿಗೆ ತಟ್ಕೊಳ್ಳಾರ್ದ ಅವರು ಜೋರು ಅಳುಕುವಂತ ಕಿರ್ಚ್ಕೊಂತ ಕೆಳಗಡೆ ಬಿದ್ದು ಬಿಡ್ತಾರೆ. ಅವರ ಬಿದ್ದು ತಕ್ಷಣ ಬೃಂದಾವನ ವೈಬ್ರೇಷನ್ ಆಗಿ ಬೃಂದಾವನ ಒಳಗಿಂದನೇ ಒಂದು ಧ್ವನಿ ಬರ್ತದೆ, ಸಾಕ್ಷಿ ಅಯಾಸ್ತೋತ್ರೈಹಿ ಅಂತ ಹೇಳಿ. ಬೃಂದಾವನ ಒಳಗಿಂದ ರಾಯರು ಹೇಳ್ತಾರೆ, ನೀನಿಷ್ಟೊತ್ತು ನನ್ನ ಹೆಸರ ಮೇಲೆ ಮಂತ್ರ ಹೇಳಿಕೊಂಡು ಈ ವಯಸ್ಸಲ್ಲಿ ನನ್ನಕ್ಕೋಸ್ಕರವಾಗಿ ನೀನು ಇಲ್ಲಿ ತನಕ ಬಂದಿದೆಯಲ್ಲ, ನೀನು ಬರೋದೆಲ್ಲ ನಾನು ಕಣ್ಣಾರ ನೋಡಿದ್ದೇನೆ ಅಂತ ಹೇಳ್ತಾರೆ. ಸ್ನೇಹಿತರೆ, ರಾಯರ ಏಕಶಿಲಾ ಬೃಂದಾವನ ನೋಡಿದ ನಂತರ ಪಕ್ಕದಲ್ಲಿ ನಿಮಗೆ ಮಾಂಚಲಮ್ಮ ದೇವಸ್ಥಾನ ಇದೆ ಸ್ನೇಹಿತರೆ. ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ, ಹೊರಗಡೆ ಮಾತ್ರ ನಾನು ಇಲ್ಲಿ ಕವರ್ ಮಾಡ್ತೀನಿ ಅಷ್ಟೇ. ನೀವು ಬಂದ್ರೆ ಖಂಡಿತ ಮಿಸ್ ಮಾಡದೆ ನೋಡಿ ಸ್ನೇಹಿತರೆ. ಇದನ್ನ ಕವರ್ ಮಾಡಿದ ನಂತರ ನೆಕ್ಸ್ಟ್ ನಮ್ಮ ಅಪ್ಪಣ್ಣಾಚಾರ್ಯರ ಮನೆಗೆ ಹೋಗೋಣ ಸ್ನೇಹಿತರೆ. ನಮ್ಮ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಜಾಗಕ್ಕೆ ಹೋಗೋಣ. ಸ್ನೇಹಿತರೆ, ಇದೇ ನಮ್ಮ ಅಪ್ಪಣ್ಣಾಚಾರ್ಯರ ಮನೆ. ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು 13 ವರ್ಷಗಳ ಕಾಲ ಈ ಮನೆಯಲ್ಲಿ ವಾಸವಾಗಿದ್ದರು ಅಂತ ಹೇಳಲಾಗುತ್ತದೆ ಸ್ನೇಹಿತರೆ.
ಮನೆಯ ಈ ಮಧ್ಯಭಾಗದ ಪಡಸಾಲೆಯಲ್ಲೇ ನಮ್ಮ ರಾಯರು ವಿಶ್ರಾಂತಿಯನ್ನ ತಗೊಳ್ತಾ ಇದ್ರು ಸ್ನೇಹಿತರೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರ್ಬೋದು 2008 2009ರಲ್ಲಿ ಬಂದ ತುಂಬಾ ಭಯಂಕರವಾದ ತುಂಗಭದ್ರಾ ನದಿಯಲ್ಲಿ ಪ್ರವಾಹ ಬಂದಿತ್ತು. ಆಗ ಮಂತ್ರಾಲಯವು ಸೇರಿ ಸುತ್ತಮುತ್ತಲಿನ ಎಲ್ಲಾ ಪ್ರದೇಶಗಳು ತುಂಬಾ ಜಲಾವೃತಗೊಂಡಿದ್ದವು. ಆ ಸಮಯದಲ್ಲಿ ಅಪ್ಪಣಾಚಾರ್ಯರ ಮನೆಯು ಕೂಡ ಹಾನಿಗೀಡಾಗಿತ್ತು. ಈಗ ತುಂಬಾ ನವೀನವಾಗಿ ರೆಡಿ ಮಾಡಿದ್ದಾರೆ. ನೆಕ್ಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಸ್ನೇಹಿತರೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸ್ನೇಹಿತರೆ ಸುಮಾರು 12 ವರ್ಷಗಳ ಕಾಲ ನಮ್ಮ ರಾಯರು ಧ್ಯಾನವನ್ನ ಮಾಡಿರ್ತಾರೆ ಅಂತ ಹೇಳಲಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಆಂಜನೇಯ ಸ್ವಾಮಿಯು ವರಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಹನುಮಂತನಿಂದ ಕೂಡಿದ ಪಂಚ ಮುಖಗಳೊಂದಿಗೆ ಗುರುರಾಯರಿಗೆ ಪ್ರತ್ಯಕ್ಷವಾಗಿದ್ದರು ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಮಂತ್ರಾಲಯದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರ್ತದೆ ಸ್ನೇಹಿತರೆ. ಮಂತ್ರಾಲಯಕ್ಕೆ ಬರುವ ಎಲ್ಲ ಭಕ್ತರು ಕೂಡ ತಪ್ಪದೆ ಮಿಸ್ ಮಾಡದೆ ನೋಡುವಂತ ಜಾಗ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸ್ನೇಹಿತರೆ. ನೀವು ಕೂಡ ಬಂದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಸ್ನೇಹಿತರೆ. ಇಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಮುಗಿಸಿದ ನಂತರ ಈ ದೇವಸ್ಥಾನದ ಹತ್ತಿರನೇ ಇರುವ ಯುನಿಕ್ ಆಗಿರುವ ರಾಕ್ ಫಾರ್ಮೇಶನ್ ನೋಡೋದಕ್ಕೆ ಹೋಗಿದ್ದೆ ಸ್ನೇಹಿತರೆ. ತುಂಬಾನೇ ಅದ್ಭುತವಾಗಿದೆ. ಇಲ್ಲಿ ಕಲ್ಲಿನಲ್ಲಿ ಹಾಸಿಗೆ ತರ ಜೋಡಿಸಿಟ್ಟ ಆಗಿದೆ ಸ್ನೇಹಿತರೆ. ಇಲ್ಲಿ ಬಂದ್ರೆ ಖಂಡಿತ ನೋಡೋಕೆ ಮಿಸ್ ಮಾಡ್ಕೋಬೇಡಿ. ಇದೆಲ್ಲ ನ್ಯಾಚುರಲ್ ಆಗಿ ಫಾರ್ಮ್ ಆಗಿದೆ ಅಂತ ಹೇಳಲಾಗುತ್ತದೆ ಸ್ನೇಹಿತರೆ. ನೋಡಿದ್ರೆ ಯಾರೋ ಜೋಡಿಸಿ ಇಟ್ಟ ಆಗಿದೆ. ಆದ್ರೆ ಮನುಷ್ಯರಿಗೆ ಇಷ್ಟು ಭಾರವಾದ ಕಲ್ಲು ಬಂಡೆಗಳನ್ನು ಜೋಡಿಸಿ ಇಡೋದಕ್ಕೆ ಅಷ್ಟು ಸುಲಭವಾಗಿ ಇಡೋಕ್ಕಾಗಲ್ಲ ಸ್ನೇಹಿತರೆ. ಸ್ನೇಹಿತರೆ, ಈ ಟ್ರಿಪ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸಿ ರಿಟರ್ನ್ ದೇವಸ್ಥಾನಕ್ಕೆ ಬರೋಕೆ ಮಧ್ಯಾಹ್ನ 12:30ರಿಂದ 1 ಗಂಟೆ ಆಗುತ್ತೆ ಸ್ನೇಹಿತರೆ. ನಾವು ದೇವಸ್ಥಾನದಿಂದ ನೇರವಾಗಿ ಪ್ರಸಾದ ಅನ್ನಪೂರ್ಣೇಶ್ವರಿ ನಿಲಯದಲ್ಲಿ ನಮಗೆ ಪ್ರಸಾದ ಸ್ಟಾರ್ಟ್ ಆಗಿರುತ್ತೆ. ನಾವು ನೇರ ಅಲ್ಲಿಂದ ರಾಘವೇಂದ್ರ ಸ್ವಾಮಿ ಅನ್ನದಾನ ಪ್ರಸಾದಕ್ಕೆ ಹೋಗೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಟ್ರಿಪ್ ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.